ಶಿವಭಕ್ತರ ಬೇಡರ ಕಣ್ಣಪ್ಪ ವೃತ್ತಕ್ಕೆ ಅಪಮಾನ. ಹುಣಸಗಿ ತಾಲೂಕಿನ ಬಳಶೆಟ್ಟಿಹಾಳ ಗ್ರಾಮದಲ್ಲಿ ಘಟನೆ. ವಾಲ್ಮೀಕಿ ಸಮಾಜದಿಂದ ದಿಢೀರ್ ಪ್ರತಿಭಟನೆ. ರಾಜ್ಯ ಹೆದ್ದಾರಿ 155 ತಡೆದು ಪ್ರತಿಭಟನೆ. ಸ್ಥಳಕ್ಕೆ ಸಿಪಿಐ ರವಿಕುಮಾರ್ ನಾಯ್ಕುಡಿ ಭೇಟಿ. ತಪ್ಪಿತಸ್ಥರನ್ನ 2 ದಿನದಲ್ಲಿ ಬಂಧಿಸುವ ಭರವಸೆ. 2 ದಿನದಲ್ಲಿ ಬಂಧಿಸದಿದ್ದರೆ ಮತ್ತೆ ಪ್ರತಿಭಟನೆ ಎಚ್ಚರಿಕೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬಳಶೆಟ್ಟಿಹಾಳ ಗ್ರಾಮದಲ್ಲಿರುವ ಶಿವ ಭಕ್ತರ ಬೇಡರ ಕಣ್ಣಪ್ಪ ವೃತ್ತಕ್ಕೆ ಯಾರೋ ಕಿಡಿಗೇಡಿಗಳು ನಿನ್ನೆ ರಾತ್ರಿ ಅಪಮಾನ ಮಾಡಿದ್ದನ್ನ ಖಂಡಿಸಿ ವಾಲ್ಮೀಕಿ ಸಮಾಜ ಮುಖಂಡರು ರಾಜ್ಯ ಹೆದ್ದಾರಿ 155 ತಡೆದು ದಿಢೀರ್ ಪ್ರತಿಭಟನೆ ಮಾಡಿದ್ರು. ವೃತ್ತಕ್ಕೆ ಅಪಮಾನ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸಬೇಕು ಎಂದು ಪಟ್ಟು ಹಿಡಿದ್ರು. ನಂತರ ಸ್ಥಳಕ್ಕೆ ಸಿಪಿಐ ರವಿಕುಮಾರ್ ನಾಯ್ಕೋಡಿ ಭೇಟಿ ನೀಡಿ ತಪ್ಪಿತಸ್ಥರನ್ನ 2 ದಿನದಲ್ಲಿ ಬಂಧಿಸುವ ಭರವಸೆ ನೀಡಿ ಹೋರಾಟಗಾರರ ಮನವೊಲಿಸಿದ ನಂತರ ಪ್ರತಿಭಟನೆ ಹಿಂಪಡೆದರು. ಈ ಹೋರಾಟ ಬಸವರಾಜ್ ಬಿರಾದಾರ್, ಕಾಮನಾಟಗಿ, ಬಸನಗೌಡ, ಕಡದರಾಳ್, ವೆಂಕೋಬ ಕಂಪ್ಲಿ, ಹುಲ್ಗಪ್ಪ ಪಾಳೆಗಾರ್, ಪ್ರಭುಗೌಡ, ಬಳಶೆಟ್ಟಿಹಾಳ್, ಬಸವರಾಜ ಕೊಡೇಕಲ್ ಸೇರಿದಂತೆ ಇನ್ನಿತರ ಉಪಸ್ಥಿತರಿದ್ದರು. ಈ ಒಂದು ಬೇಡರ ಕಣ್ಣಪ್ಪ ಸರ್ಕಲ್ ಈಗ ನಾರಾಯಣಪುರ ಮುಖ್ಯ ರಸ್ತೆಯಲ್ಲಿ ಬಲಶೆಟ್ಟಿ ಹತ್ತಿರದಂಥ ಒಂದು ಸರ್ಕಲ್ ಇದೆ. ಈ ಸರ್ಕಲ್ಗೆ ಒಂದು ರಾಡಿನಿಂದ ಕಿತ್ತದು ಯಾವತ್ತು ತಗಡದಿಂದ ಆಗಿದೆ. ಅದನ್ನು ಕಿತ್ತಿ ಅವಮಾನಿಸಿದಂಥ ಯಾರೇ ಇರಲಿ, ಇವತ್ತು ಯಾವುದೇ ಸಮಾಜದವರಾಗಿರ್ಬೋದು, ಎಲ್ಲ ಸಮಾಜ ಯಾವುದೇ ಒಂದು ಸರ್ಕಲ್ಗೆ ಹಾನಿ ಆಗ್ಬಾರ್ದು. ಯಾಕಂದರೆ ಅವ್ರು ಏನು ಮಾಡಿಲ್ಲ, ಏನೇ ಇದ್ರೂ ಕೂಡ ಯಾರೇ ಏನೋ ವೈಯಕ್ತಿಕ ಇದ್ದರೂ ಅವ್ರು ನೇರ ಜಗಾಡು ಅದು ಬಿಟ್ಟು ಒಂದು ಸರ್ಕಲ್ ದೇವರಂತ ಒಂದು ಮೂರ್ತಿ ಮಾಡಿದಂಥ ಸ್ಥಾನ ಕೊಟ್ಟಿದ್ದು ಅದನ್ನು ಕಿತ್ತಂಥ ಕೆಲಸ ಮಾಡೋಂಥ ಕಿಡಿಗೇಡಿಗಳು ಯಾರೇ ಆಗಿರಲಿ ಅವರು ಬಂಧಿಸುವಂಥ ಕೆಲಸ ಆಗಬೇಕು. ಈಗಾಗಲೇ ಒಂದು ರೋಡ್ ಬಂದ್ ಮಾಡಿ, ಒಂದು ರಸ್ತೆ ತಡೆ ಮಾಡಿ, ಇಷ್ಟೊತ್ತು ಒಂದು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡಿದ್ದೀವಿ. 2 ದಿನದಲ್ಲಿ ಅವರು ಬಂಧಿಸಿದ ಹೋದಲ್ಲಿ ಮತ್ತೆ 2 ದಿನದ ನಂತರ ನಾವು ಆ ಒಂದು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಒಂದು SP ಸಾಹೇಬ್ರಿಗೆ ಈ ಒಂದು ಮನವಿಯನ್ನು ಮಾಡಿಕೊಳ್ತೀವಿ. ಹಾಗೆ ಎಲ್ಲ ಸಮಾಜದವರು ಮತ್ತು ವಿವಿಧ ಸಂಘಟನೆಗಳಿಂದ ಆಗಮಿಸುತ್ತೆ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ವಂದಿಸುತ್ತಾ ಹೇಳಿ ಮಾತು. ನಿಮ್ಮ ಹೆಸರು? ಬಸನಗೌಡ ಮಾಲಿಪೇಟ್, ವಾಲ್ಮೀಕಿ ಸಂಘ ತಾಲೂಕು ಅಧ್ಯಕ್ಷರು ಹುಣಸಗಿ. ದಿನಾಂಕ 23/10/2025 ರಾತ್ರಿ ವೇಳೆ ಬಲಶೆಟ್ಟಿ ಗ್ರಾಮದ ಬೇಡರ ಕಣ್ಣಪ್ಪ ವೃತ್ತಕ್ಕೆ ಕಿಡಿಗೇಡಿಗಳು ರಾಡಿಲಿಂದ ಹೊಡೆದು ಧ್ವಂಸ ಮಾಡಿದ್ದಾರೆ. ಆದ ಕಾರಣ ವಾಲ್ಮೀಕಿ ಸಂಘ ವಿವಿಧ ಸಂಘಟನೆಗಳು ಪ್ರಭುತ್ವ ಒಂದು ಸ್ಟ್ರೈಕನ್ನು ಮಾಡಿದ್ದೇವೆ ಬಲಶೆಟ್ಟಿಹಾಳ ಚೌಕಿನ ಹತ್ತಿರ. ಇದಕ್ಕೆ ಪೊಲೀಸ್ ಇಲಾಖೆ ಶ್ರೀ CPI ಸಾಹೇಬರಾದಂಥ ರವಿಕುಮಾರ್ ಅವರು ನಮಗೆ 2 ದಿವಸ ಗಡುವು ಕೊಡು, ಪಾರದರ್ಶಕವಾಗಿ ಯಾರೇ ಇರಲಿ ಅಂಥವ್ರನ್ನ ಕ್ರಮ ತೊಗೊಳ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು 2 ದಿವಸದ ನಂತರ ಕ್ರಮ ತೊಗೊಳ್ಳದಿದ್ದರೆ CCTV ಪ್ರಯೋಜನ ನಂತರ ನಾವು ನಿಖರವಾದ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಅವ್ರಿಗೆ ಸ್ಪಂದಿಸಿ ನಾವು 2 ದಿವಸ ಟೈಮ್ ಕೊಟ್ಟಿದ್ದೇವೆ. ಒಂದು ವೇಳೆ 2 ದಿವಸದ ನಂತರ ನಿರ್ಲಕ್ಷ್ಯ ಮಾಡಿದರೆ ಮತ್ತೆ ಬೀದಿಗೆ ಉಳಿದು ವಾಲ್ಮೀಕಿ ಸಂಘ ಮತ್ತು DSS ಸಂಘ ಅನೇಕ ಸಂಘಟನೆಗಳು ಕುಳಿತು ಮತ್ತೆ ಸ್ಟ್ರೈಕ್ ಮಾಡುವಂಥ ಅವಶ್ಯಕತೆ ಇದು ಬಾರದಂತೆ ಎಚ್ಚರಿಕೆಯನ್ನು ನಾವು ಪೊಲೀಸ್ ಇಲಾಖೆ ಕೊಡುತ್ತೇವೆ. ಆದಷ್ಟು ಬೇಗನೆ ಈ ಕಿಡಿಗೇಡಿಗಳನ್ನು ಬಂಧಿಸಬೇಕಂತೇಳಿ ನಾನು ಅನಿಸಿಕೆ ಹೇಳ್ತೇನೆ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವರಾಜ್ ದರಿ, ವಾಲ್ಮೀಕಿ ತಾಲೂಕಾ ಗೌರವಾಧ್ಯಕ್ಷ ಹುಣಸಗಿ.